ಬಸವರಾಜ ಬೊಮ್ಮಾಯಿಯವರ ಒಂದು ಕರೆ ಮಾಡಿ ನಾನು ಬರಲಿಕ್ಕೆ ಹೇಳಿದರು. ನಿನ್ನೆಯಿಂದ ಭರತ್ ಬೊಮ್ಮಾಯಿಯವರು ಚುನಾವಣಾ ಪ್ರಚಾರ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ವಾತಾವರಣ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿಯವರು ಮಾಡಿದಂಥ ಅಭಿವೃದ್ಧಿ ಬಹುಶಃ ಆ ಒಂದು ಕ್ಷೇತ್ರಕ್ಕೆ ಹೋದಾಗ ನಮ್ಗೆ ಅನುಭವ ಆಯಿತು. ಕೆರೆಗಳಿಗೆ ನೀರು ತುಂಬುವಂಥದ್ದು, ರಸ್ತೆಗಳು, ಶಾಲಾ ಕಟ್ಟಡಗಳು, ಪಶುವೈದ್ಯಕೀಯ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳು. ಒಬ್ಬ ಶಾಸಕ ಏನು ಮಾಡಬೇಕು ಅನ್ನೋ ವಿಧಾನಸಭಾ ಕ್ಷೇತ್ರಕ್ಕೆ ನನಗನ್ನಿಸ್ತೈತಿ ಇಡೀ ರಾಜ್ಯದಲ್ಲೇ ಬಸವರಾಜ ಬೊಮ್ಮಾಯಿಯವರು ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಮಾರು 13,000 ಮನೆ ಕೊಟ್ಟಾರೆ. ಇದೆಲ್ಲ ಜನರ ಭಾವನೆಯಲ್ಲಿದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಮಾಡ್ಯಾರ ಬೊಮ್ಮಾಯಿಯವರು, ಏನು ಮಾಡ್ಯಾರ ಬೊಮ್ಮಾಯಿಯವರು ಅಂತ. ಬೊಮ್ಮಾಯಿಯವರು ಏನು ಮಾಡ್ಯಾರನು ಜನ ಹೇಳ್ತಾರೆ. ನಾವು ಭಾಷಣ ಮಾಡುವಾಗ ಅಭಿವೃದ್ಧಿ ಮಾಡ್ಯಾರಿಲ್ಲಪ್ಪ ಅಂದ್ರೆ ಅವರಲ್ಲಿ ಎಷ್ಟು ಓದ್ಲಾಕ ಚಾಲು ಮಾಡ್ತಾರೆ. ಹೀಗಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡಿರ್ತಾರೆ, ಜನಪರವಾದಂಥ ಅಭಿವೃದ್ಧಿ ಮಾಡಿರ್ತಾರೆ, ಅಂಥವ್ರಿಗೆ ಆಯ್ಕೆ ಆಗೋದು ನಿಶ್ಚಿತ. ಭರತ್ ಬೊಮ್ಮಾಯಿಯವರು ನನ್ನ ಅಂದಾಜು ಒಂದು 50,000 ಮತಗಳಿಂದ ಆಯ್ಕೆ ಆಗ್ತಾರೆ, ಅಂತರದಿಂದ ಆಗ್ತಾ ಇರ್ತು ವಿಶ್ವಾಸ ಇದೆ ನನಗೆ. ಸರ್, CM DCM ಎಲ್ಲರೂ ಕಾಂಗ್ರೆಸ್ನವರೆಲ್ಲ ಏನು ಅಭಿವೃದ್ಧಿನೇ ಆಗಿಲ್ಲ. CM ಆದರೂ ಸದ್ಯಕ್ಕೆ ಆ DCM ಏನು ಮಾಡ್ಯಾರ ಕೇಳ್ರಲ್ಲಿ ಕನಕಪುರನಾಗ ಸಿದ್ದರಾಮಯ್ಯವರು 30,000 ಸೋತ್ರಲ್ಲ. ಯಾವುದು ಕ್ಷೇತ್ರ ಅವ್ರದ್ದು ವರ್ಣ GT ದೇವೇಗೌಡ ರಾಜಮಂದಿರ ಅವಾಗ ಯಾಕೆ ಸೋತರು ಅಷ್ಟು ನೋಡಿ. ಮೊನ್ನೆ ಸಿದ್ದರಾಮಯ್ಯನವರು ಅವ್ರ ಕ್ಷೇತ್ರಕ್ಕೆ ಹೋದಾಗ ಅವ್ರ ಚಿರಂಜೀವಿ ಹ್ಯಾಂಡಲ್ ಮಾಡ್ತಾರೆ. ಅಲ್ಲಿ ಗಲಾಟೆ ಮಾಡಿದ್ರು, ನೀವೇನೂ ಕೆಲಸ ಮಾಡಿಲ್ಲ. ನನಗನ್ನಿಸ್ತದೆ ಬಸವರಾಜ ಬೊಮ್ಮಾಯಿಯವರು ಕ್ಷೇತ್ರದಲ್ಲಿ ಒಬ್ಬರು ಅಪ್ಪಸವರಿಲ್ಲ. ಬರೀ ಈ ಕಾಂಗ್ರೆಸ್ ಲೀಡ್ರುಗಳೇ ಮಾಡಿಲ್ಲ ಒಂದು ಮನೆ ಕೊಟ್ಟಲ್ಲ ಜಮೀನ ಮತ್ಕಾನ ಹೇಳ್ಯಾನೆ. ಅಲ್ಲಿ ಜನರಿಗೆ ಹೋಗಿ ಕೇಳ್ರಿ ನೀವು, ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು. ಮಾಧ್ಯಮಗಳು ಒಂದು ನ್ಯೂಟ್ರಲ್ ಒಂದು ಸರ್ವೆ ಮಾಡಬೇಕಲ್ಲ. ಆ ಸರ್ವೆ ಮಾಡಿದ್ರೆ ನಿಮ್ಗೆ 13,500 ಮನೆ ಕೊಟ್ಟಂತೇಳಿ ಅಲ್ಲಿ ಜನ ಸಾಮಾನ್ಯ ಅತ್ಯಂತ ಬಡವ ಒಬ್ಬ ದಲಿತ 5 ಲಕ್ಷ ರೂಪಾಯಿ ಮನೆ ಕೊಟ್ಟಾರೆ ನಮ್ಮ ಬೊಮ್ಮಾಯಿಯವರು ಕೂಗಿ ಹೇಳ್ತಾನೆ. ಇದೆಲ್ಲ ಕಿವಿಗೆ ಹಾಕ್ಕೋಬೇಕು ಸಿದ್ದರಾಮಯ್ಯನವರು, DK ಶಿವಕುಮಾರ್. ಇವ್ರು ಏನು ಮಾಡ್ಲಕತ್ತಾರ? ಒಂದು ರಸ್ತೆಗೆ ಇನ್ನೂ ಮಣ್ಣು ಹಾಕಿಲ್ಲ 1.5 ವರ್ಷದಿಂದ. ಬರೀ ಗ್ಯಾರಂಟಿ ಅಂತೇಳಿ ಹಗಲು ದರೋಡೆ ಇವತ್ತು ರಾಜ್ಯದಲ್ಲಿ ನೋಡಿರಿ. ಇವತ್ತು ತಿಮ್ಮಾಪುರ 900 ಕೋಟಿ. DK ಶಿವಕುಮಾರ್ ಹೇಳಲೇಬಾರ್ದು. 1 ಸ್ಕ್ವೇರ್ ಫೀಟಿಗೆ 75 ರೂಪಾಯಿ BD ಬೆಂಗಳೂರಿನಾಗ ಅಷ್ಟು ಕೊಟ್ಟರೆ ಫೈಲ್ ಕ್ಲಿಯರ್ ಆಗ್ತದೆ. ಅದು ಕಂಪ್ಯೂಟರ್ ತಾನೇ ಸ್ವತಃ ಈ ಒಂದು ಪ್ಲಾಟ್ ಎಟ್ಟಿಗೆ ಫೂಟಿದೆ ಹೊಡೆದು ಇಟ್ಟಾಗ್ತದೆ. ನೀ 19,213,000 ರೂಪಾಯಿ 35% ಕೊಡೋದು ಹೇಳ್ತಾರೆ. ಇವ್ರು ಏನು ಹೇಳ್ತಿದ್ರು, BJP 40% ಇದ್ದಿದ್ರು, ಇವತ್ತು 90%ಗೆ ಹೋಗಿದೆ. ಎಲ್ಲಿ ಕೆಲಸ ಏನು ಡೆವಲಪ್ ಆಗಿದೆ ರೀ? ಹಿಂದೆ ಬೊಮ್ಮಾಯಿಯವ್ರ ಕಾಲದಾಗ ನೀರಾವರಿ ಬಿಲ್ಲುಗಳಿಗೆ 10% ತೊಗೊಳಕತ್ತಾರೆ. DK ಶಿವಕುಮಾರ್ ಕತ್ತಿ ಹೇಳ್ತಾರೆ 10% ಫಿಕ್ಸ್ ಮಾಡ್ಯಾರ. ಅಂದಾಗ ಇವ್ರಿಗೆ ನಾಚಿಕೆ ಅವ್ರ ಏಜೆಂಟ್ರು ಕ್ಯಾಮಿ ಬಟ್ಟಿಯಲ್ಲಿ ಸನಾತನ ಧರ್ಮ ಬೈಯುವ ಏಜೆಂಟ್ರು. ಲಿಂಗಾಯತರು ಗೋಮಾಂಸ ತಿಂತಾರೇನ್ರಿ? ಲಿಂಗಾಯತರು ಸ್ವಂತ ತನ್ನ ಮಗಳನ್ನ ಲಗ್ನ ಆಗ್ತಾರೇನ್ರಿ? ಸ್ವಂತ ಮಗಳ ಲಗ್ನ ಆಗ್ತಾರೆ, ಅದು ಇಸ್ಲಾಮ್ದಾಗ ಐತಿ. ಲಿಂಗಾಯತರು ಸನಾತನ ಧರ್ಮದ ಎಲ್ಲ ಪಾಲನೆ ಮಾಡ್ತಾರೆ. ನಾವೆಲ್ಲ ಶಿವನ ಭಕ್ತರು, ನಾವೆಲ್ಲ ವಿಭೂತಿ ಧರಿಸ್ತೀವಿ. ಗೋದಿಂದ ತಯಾರಾದ ವಿಭೂತಿ ತರಿಸ್ತೀವಿ. ನಮ್ಮ ಎಲ್ಲರದ್ದು ಕ್ಯಾವಿ ಬಟ್ಟೆನೇ ಐತಿ. ಸನಾತನ ಧರ್ಮದ ಸ್ವಾಮಿಗಳದ್ದು ಕ್ಯಾವಿ ಬಟ್ಟೆ ಐತಿ, ಲಿಂಗಾಯತರದ್ದು. ಸರ್, MP ಪಾಟೀಲ್ ನಿನ್ನೆ ದಾಖಲೆ ಬಿಡುಗಡೆ ಮಾಡಿದೆ. BJPಗೆಲ್ಲ ರಿಜಿಸ್ಟ್ರೇಷನ್ ಹೋಗಬೇಕಾಗಿದೆ ಮತ್ತು ಹಿಂದೂ ಪಾಠಶಾಲೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಬಿಜಾಪುರನ. ಮಾಡ್ತೀವಿ. ಇಡೀ ದೇಶನೇ ಹಿಂದೂ ರಾಷ್ಟ್ರ ಮಾಡಬೇಕಿತ್ತು. ಏನು ಮಾಡೋರು ಅದಾರ MP ಪಾಟೀಲ್ರು? ಅವ್ರು ಇಸ್ಲಾಂ ರಾಷ್ಟ್ರ ಮಾಡ್ಬೇಕಾದ್ರೆ ನಾವು ಹಿಂದೂ ರಾಷ್ಟ್ರ ಮಾಡ್ಬೇಕಾಗ್ತದೆ. ಏನು ಅಂಜಿಕೆ ಐತೇನು? MP ಪಾಟೀಲ್ ಪರ್ಮಿಷನ್ ತೊಗೊಂಡು ನಾವು ರಾಜಕಾರಣ ಮಾಡ್ತೇವೆ ನಾವು. MP ಪಾಟೀಲ್ರು ಎಷ್ಟು ಮೆತ್ತಗಾಗ್ಯಾರ ಈಗ ಜಿಗಿದಾಡ್ತಿದ್ರು. ಟಣ ಮುಸ್ಲಿಂ ಬಂಧುಗಳು ನಮ್ಮ ಸಹೋದರರೇ ಈಗ ನಾವು ಹಿಂದೂ ಒಂದು ಇಂಚಿನ ಜಾಗ ಬಿಡೋದಿಲ್ಲ ಆ ಹೂ ಅಂತ. ಅಂದ್ರೆ ನಾವು ಮಾಡಿದ್ದ ಹೋರಾಟದಿಂದ MP ಪಾಟೀಲ್ ನಡಿಗೆ ಹೋಗ್ಯಾರ, ಸಿದ್ದರಾಮಯ್ಯ ನಡಿಗೆ ಹೋಗ್ಯಾರ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು? ಯಾವುದೇ ನೋಟಿಸ್ ಕೊಡೋದಿಲ್ಲ, ಯಾವುದೇ ನಾವು ಕಸೋದಿಲ್ಲ, ಯಾವುದೇ ಒಂದು ಇದ್ರ ಮ್ಯಾಗ ನಾವು ಇದು ಮಾಡೋದು. ತಾಕತ್ ಹಿಂದೂ ಶಕ್ತಿ ಒಂದು ಆಯ್ತು ಅಂದ್ರೆ ಏನಾಗ್ತದೆ ಅನ್ನೋದು ಬಿಜಾಪುರ ತೋರಿಸ್ಕೊಟ್ಟಿವಿ, ಈ ಭಾರತಕ್ಕೆ ತೋರಿಸ್ಕೊಟ್ಟಿವಿ. ಸರ್, ಮೊನ್ನೆ DK ಅವರು ಬಂದಾಗ JPC ಪ್ರೆಸಿಡೆಂಟ್ ಬಂದಾಗ ನಾಟಕ ಕಂಪ್ನಿ ಬಂದಿದೆ ಅಂತ ಹೇಳಿ ಆ ಜೈಲಿಗೆ ಹೋಗಿದ್ರಲ್ರಿ, ಅದಕ್ಕೆ ಹೋಗಿದ್ರಂತೆ DK ಶಿವಕುಮಾರ್. ಮೇಕೆದಾಟು ಹೋರಾಟಕ್ಕೆ ಹೋಗಿದ್ರ? ಕಾಶ್ಮೀರ ಭಾರತದಲ್ಲಿ ಉಳಿಲತ್ತ ಹೋಗಿದ್ರ? ಊರು ತುಂಬ ಹಿಂಗೆ ರೋಡ್ ತುಂಬ ಓಡಾಡ್ತಿದ್ದು. ರಾತ್ರಿ ಆಯ್ತು ನಮಗೆ ಹುಡುಗರು ಫುಲ್ ಟೈಟ್ನಾಗ. ಈಗ ಯಾಕೆ DCM ಅದ ಅಲ್ಲಿ DMK ಸರ್ಕಾರ ಐತಿ.
ಸ್ಕ್ಯಾನಿಂಗ್ ಸರ್ಕಾರ ಹೋಗಿ ಕೂತು ಮಾಡ್ಕೊಂಡು ಬರ್ರಿ ಮಿಕ್ಕದ ನಿಮ್ಮ ಜಿಲ್ಲೆದೊಳಗೇ ನೀವು ಒಂದು ನೀರಾವರಿ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ಬಂದು ಹೇಳ್ತಾರತ್ತ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಅಭ್ಯರ್ಥಿ ಮೋತಿ ನೋಡಿ ಹಾಕ್ಬೇಡ್ರಿ, ನಮ್ಮ ಮೋತಿ ನೋಡಿ ಹಾಕ್ರ. ಇವ್ರ ಮೋತಿ ನೋಡಿ ಓಟ್ ಹಾಕ್ತಾರೆ, ಅವನ ಅಭ್ಯರ್ಥಿ ನೋಡಿದ್ರೆ ಜನ ಓಡಿ ಹೋಗ್ತಾರೆ. ಸರ್, ಈಗ ವಕ್ಫ್ ವಿಚಾರವಾಗಿ ಬಿಜೆಪಿ ಅವರಂದ್ರೆ ತಾವು ಪ್ರತಿಭಟನೆ ಮಾಡ್ತಿದ್ದೀರಿ, ಉಪಚುನಾವಣೆ ಇರೋದಕ್ಕೆ ಪ್ರತಿಭಟನೆ ಮಾಡ್ತಾರೆ, ಮನೆಗೆ ಹೋಗ್ತಾರಂತೆ ಬಿಜೆಪಿ ನಾಯಕರು. ಆ ಶಿವಾನಂದ ಪಾಟೀಲ್ ಹೇಳ್ತಾನೆ, ಶಿವಾನಂದ ಪಾಟೀಲ್ ಹೇಳ್ತಾನೆ, ಹೇಳ್ರಲ್ಲ ಅನ್ಸುತ್ತೀರಿ ಶಿವಾನಂದ ಪಾಟೀಲ್ ಮೀಡಿಯಾದವ್ರು. ಯಾಕಂದ್ರೆ ನಾವು ನೋಟಿಸ್ ಕೊಟ್ಕೊಂಡು ನೀವು ಅನ್ಸುತ್ತೀರಿ, ಏನೂ ಮಾಡೋದು ನಾವು ಕಿಸಿದಾಗ ನನಗೂ 10 ನೋಟಿಸ್ ಕೊಟ್ಟಾನೆ, 100 ಕೋಟಿ ಮಾನಹಾನಿ ಯಾಕಂದ್ರೆ ಹೈಕೋರ್ಟ್ನಾಗ ಕಿತ್ಕೊಂಡು ಹೋಗೈತಿ. ಅದಕ್ಕೆ ಅಂಜಬೇಡ್ರಿ ನೀವು, ಶಿವಾನಂದ ಪಾಟೀಲ್ಗೆ ಅಂಜೇನಿ ನೀವು ಕೇಳೋ. ಅವ ಎಲ್ಲರೂ ನೋಟಿಸ್ ಕೊಟ್ಟಾನೆ, ಅದಕ್ಕೆ ರೈತರು 5 ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೊತಾನೆ. ಯಾರು ಹೇಳಿದವ್ರು? ಶಿವಾನಂದ ಪಾಟೀಲ್ ಹೇಳೋನಿಲ್ಲ ರೀ. ಅಲ್ಲಿಂದ ರೈತರು ಬರಗಾಲ ಬರಲತ್ತಿ 2 ವರ್ಷಕ್ಕೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಯಾಕಂದ್ರೆ ಪುಕ್ಕಟ್ ನೀರು ಐತಿ, ಪುಕ್ಕಟ್ ಕರೆಂಟ್ ಐತಿ, ಪುಕ್ಕಟ್ ಬೀಜ ಕೊಡ್ತೀವಿ, ಅದಕ್ಕೆ ರೈತರು ಪರಿಹಾರ ಸಿಗ್ತದೆ ಅಂತ ಹೇಳಿ